ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ಕೇಜ್ರಿವಾಲ್ ಕುರಿತಾಗೆ, ರಾಹುಲ್ ಕುರಿತಾಗೆ, RSS ಕುರಿತಾಗೆ, ಮೋದಿಯವರ ಕುರಿತಾಗೆ ಸಾಕಷ್ಟು ಮಾತಾಡಿದ್ದೀವಿ. ಈ ಎಪಿಸೋಡ್ದಲ್ಲೇ ಇಂಡಿಯಾ ಗಠಬಂಧನದ ಇನ್ನುಳಿದ ಪ್ರಾದೇಶಿಕ ಪಕ್ಷಗಳ ಸ್ಥಿತಿಗತಿ ಏನು, ಇವರ ಭವಿಷ್ಯ ಏನು ಅಂತ. ಯಾಕಂದ್ರೆ ದಿಲ್ಲಿಯ ಒಂದು ಏನು ನಿರ್ಣಯ ಅದ ಇವತ್ತು ಒಂದು ಫೈನಲ್ ಹಂತಕ್ಕೆ ಬಂದು ನಿಂತದೆ. ಇವತ್ತು ಇಲ್ಲಿವರೆಗೆ ಕೇಜ್ರಿವಾಲ್ರು ಥರ್ಡ್ ಫ್ರಂಟ್ ಅದ, ಅಥವಾ ಈ ಒಂದು ಕಾಂಗ್ರೆಸ್ ಮತ್ತು BJP ಬಿಟ್ಟ ಇನ್ನುಳಿದ ಪಕ್ಷಗಳ ಲೀಡರ್ ಆಗಿನೋ ಅಥವಾ ಒಂದು ರಾಷ್ಟ್ರ ಮಟ್ಟದ ಇಮೇಜಾಗೆ ಕಂಗೊಳಿಸಾಗತ್ತಿದ್ರು ಅವರು. ಆದರೆ ಈಗ ಏನು ಶಟ್ಟಾಗ್ಯದ, ಅದರ ಅರ್ಥಪೂರ್ತಿ ಅವರು ಹಾಳಾಗಿದ್ದಾರ, ನಾಶ ಆಗಿದ್ದಾರೆ ಅಂತಲ್ಲ. ಆದರೆ ಈಗಿನ ಮಟ್ಟಿಗೆ ಮಾತ್ರ ಭವಿಷ್ಯ ಅವರಿಗೆ ಅಂಧಕಾರ ಅನ್ನೋದು ಎಲ್ಲ ಮಾತಿಲ್ಲ. ಇಂಥ ಸಂದರ್ಭದಲ್ಲಿ ಇವರೆಲ್ಲ ಕೂಡಿ ಹೋಗ್ತಾರ ಇಂಡಿಯಾ ಸಂಘಟನೆ ಅಂತೇಳಿ. ಯಾಕಂದರೆ ಇದರಲ್ಲೆಲ್ಲ ಘಟಾನುಘಟಿಗಳಿದ್ದಾರೆ. ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ ಹುಲಿ, ಎರಡು ಮಾತು ಇಲ್ಲಲ್ಲೇ. ಅವ್ರ ಬಿಟ್ಟು ಮತ್ತೊಬ್ಬ ನಾಯಕಿಯಲ್ಲಿಲ್ಲ, ನಾಯಕರು ಇಲ್ಲ. ಅದೇ ಕಾಲಕ್ಕೆ ಮಹಾರಾಷ್ಟ್ರ ಬಂದಾಗ ನಾವು ಮೊದಲಂತಿ ವಿಶೇಷವಾಗಿ ಇಬ್ಬರಂತಿದ್ರಲ್ಲ, ಶಿವಸೇನೆ ಮತ್ತು ನಮ್ಮ ಈ ಒಂದು ಶರದ್ ಪವಾರ್ ಅವ್ರದ್ದು NCP, ಇವರು ಜೋರಿದ್ರಲ್ಲ. ಹೀಗಾಗಿ ಅವರಾಯಿತು. ಮೇಲೆ ಜಮ್ಮು ಕಾಶ್ಮೀರ್ಗೆ ಹೋದ್ರೆ ಫಾರೂಕ್ ಅಬ್ದುಲ್ಲಾ, ಅವ್ರ ಮಗ ಒಮರ್ ಅಬ್ದುಲ್ಲಾ, ಮುಫ್ತಿ, ಇವರೆಲ್ಲ ಇದ್ರಿ ವಿರೋಧ ಪಕ್ಷ, ವಿಶೇಷವಾಗಿ ಇಂಡಿಯಾ ಗಠಬಂಧನ. ಈ ದಕ್ಷಿಣಕ್ಕೆ ಬಂದಾಗ ಸಹಜವಾಗಿ ಪಿನರಾಯ್ ಕೇರಳದ್ದು, ತೆಲಂಗಾಣದಲ್ಲಿ ನಮ್ಮ ಚಂದ್ರಶೇಖರ್ ಅವರು. ಹೇಗೆ ಮತ್ತಿಲ್ಲಿ ನೀವು ತಮಿಳ್ನಾಡಿಗೆ ಬಂದರೆ ಅಲ್ಲಿಂದ DMK, ಅಣ್ಣಾ DMK, ಅವ್ರು ಬಿಟ್ಟು ಬೇರೆದವರು ಇಲ್ಲ. ಎಲ್ಲ ನೆಲೆಯಲ್ಲೇ ಇವರು ಒಂದು ತಮ್ಮದೇ ಅಂತ ಗಠಬಂಧನ ಸಂಘಟನೆ ಮಾಡ್ಕೊಂಡಿದ್ರು. ಆ ಸಂಘಟನೆ ಇಂಡಿಯಾ ಅಂತೂ ಕರ್ಕೊಂಡಿದ್ರು. ಅದ್ರ ಜೊತೆ ನಮ್ಮ ಬಿಹಾರ್ ನಿತೀಶ್ ಕುಮಾರ್ ಕೂಡಿದ್ರು, ನಂತರ ಔಟು ಆದರು. ಜೊತೆಗೆ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ಅತ್ಯಂತ ಪ್ರೀತಿ ವ್ಯಕ್ತಿ ಲಾಲು ಪ್ರಸಾದ್ ಯಾದವರು, ಜೊತೆ ತೇಜಸ್ವಿ ಯಾದವರು, ಇವರು ಇವತ್ತು ಅಲ್ಲಾಡ್ತಾ ಇದ್ದಾರೆ. ಹಾಗಾದರೆ ಇದೇನಿದೆ ಇವ್ರದ್ದೆಲ್ಲ ಗತಿ ಅಂತ, ಏನಾಗ್ಬೋದು ಇವ್ರ ಭವಿಷ್ಯ? ಇನ್ನು ಬಿಹಾರದ ಎಲೆಕ್ಷನ್ ಬಂತು, ಅಲ್ಲಿಯೂ ನಿಶ್ಚಿತವಾಗಿಯೂ ನಿತೀಶ್ ಮತ್ತು ನಮ್ಮ ಏನಪ್ಪ ಮೋದಿಯವರ ಕೈಚಾಪ ನಡೀತದಲ್ಲ. ಈಗಾಗಲೇ ಇವ್ರು ಹೇಳ್ತಾ ಇರ್ತಾರೆ ಇಂಡಿಯಾ ಗಠಬಂಧನದವರು ಸಂಘಟಕರು ಹೇಳ್ತಾ ಇರ್ತಾರೆ, ಇಲ್ಲ ನಾವೆಲ್ಲ ಒಂದಿದ್ದೀವಿ, ಗೆಲ್ತೀವಿ ಅಂತೇಳಿ. ಆದರೆ ಈಗಿನ ಪರಿಸ್ಥಿತಿಯಲ್ಲೇ ಬಿಹಾರನ ಗೆಲ್ಲೋದಂದ್ರೆ ಭಾಳ ಕಷ್ಟದ ಕೆಲಸದ ಇಂಡಿಯಾ ಸಂಘಟನೆಗೆ. ಯಾಕಂದರೆ ಲಾಲು ಪ್ರಸಾದ್ ಯಾದವ್ರಿಗೆ ಮೊದಲನೇ ಇಮೇಜ್ ಇಲ್ಲ, ತೇಜಸ್ವಿ ಯಾದವರು ಅದೇ ರೀತಿ ಇದ್ದಾರೆ. ಇನ್ನು ಉತ್ತರ ಪ್ರದೇಶ ಅಖಿಲೇಶ್ ಯಾದವ್ ಅವರು ವಿರೋಧ ಪಕ್ಷದ ನಾಯಕರಂತ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಮೊದಲಿನ ಪವರ್ಫುಲ್ನೆಸ್ ಅಲ್ಲಿ ಉಳಿದಿಲ್ಲ. ಮೊದಲಿತ್ತು MY ಅಂದರೆ ಮುಸ್ಲಿಮ್ಸ್ ಮತ್ತು ಯಾದವ್ರು ಕೂಡ ಗೆಲ್ತಾರೋ ಅಂತೇಳಿ. ಇವತ್ತು ಅದು ನಿಧಾನಕ್ಕೆ ಫೇಲ್ಯೂರ್ ಆಗ್ಲಿಕ್ಕತ್ತದ. ಹೀಗಾಗಿ ಈ ಇಂಡಿಯಾ ಗಠಬಂಧನದ ಸಂಘಟನೆ ಏನಾಗಿದೆಪ್ಪ ಅಂದರೆ ವೀಕ್ ಆಗಿದೆ. ಇನ್ನು ಮುಂದೆ ಇವ್ರ ಭವಿಷ್ಯ ಏನು ಅಂತೆಲ್ಲ ಪ್ರಾದೇಶಿಕ ಪಕ್ಷಗಳು ಇವೆಲ್ಲ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಇವರು ಬೆಳೆಯುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಇದಾವೆ, ಕ್ಷೀಣಿಸಿದಾವೆ. ಒಂದು ಕರ್ನಾಟಕ ಬಂದಾಗ ದೇವೇಗೌಡರು ಮತ್ತು ಅವ್ರ ಮಕ್ಕಳು ಕುಮಾರಸ್ವಾಮಿ, ಅದ್ರ ಜೊತೆಗೆ ನಮ್ಮ ರೇವಣ್ಣ ಅವ್ರ ಮಕ್ಕಳು, ಇವತ್ತು ಅದು ಹೆಸರು ಕೆಡಿಸ್ಕೊಂಡ್ಬಿಟ್ಟದೆ ಇವತ್ತು. ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಈಗ ನೇರಾನೇರವಾಗಿ BJP ಮತ್ತು ಕಾಂಗ್ರೆಸ್ ಮಧ್ಯದಲ್ಲಿ ತಿಕ್ಕಾಟ ನಡೆದ್ಬಿಟ್ಟದ. ಸೈದ್ಧಾಂತಿಕವಾಗಿ ಎರಡು ಭಿನ್ನ ಆಗಿದ್ದಾವೆ. ಇವತ್ತು ಒಬ್ಬರ ವಿರುದ್ಧ ನಿಲ್ಲುವಂಥದ್ದು. RSS ಮತ್ತು ಮೋದಿಯವರ ಕಟು ವಿರೋಧಿ ಇವತ್ತು ರಾಹುಲ್ ಗಾಂಧಿಯವರು. ಇವತ್ತು ಜನಸಂಖ್ಯೆ ಏನದಪ್ಪ, ಜಾತಿವಾರ ಗಣತಿ ಆಗಲಿ ಅನ್ನುವಂಥ ವಿಚಾರಗಳು ಅವ್ರದ್ದಾಗ್ಯದ. ರಿಸರ್ವೇಷನ್ 50 ಮೇಲೆ ಹೋಗಲಿ, ಹೆಚ್ಚಾಗಲಿ ಅನ್ನುವಂಥದ್ದು. ಯಾರ್ಯಾರು ಎಷ್ಟು ಪ್ರಮಾಣದಲ್ಲೇ ಇದ್ದಾರೆ ಅವ್ರಿಗೆ ಆ ಪ್ರಮಾಣದಲ್ಲಿ ರಿಸರ್ವೇಷನ್ ಸಿಗಲಿ ಅನ್ನುವಂಥ ಹಂತಕ್ಕೆ ಬಂದು ನಿಂತಿದ್ದಾರೆ. ಇಂಥ ಪ್ರಸಂಗದಲ್ಲಿ ರಿಸರ್ವೇಷನ್ ಇಟ್ಟುಕೊಂಡು ಮಾಡಿ ಮಂಡಲ ವರದಿ ಹಿನ್ನೆಲೆಯಲ್ಲೇ ಜನ ತಾಳಿದಂಥ ಈ ಥರ್ಡ್ ಫ್ರಂಟ್ ಅಥವಾ ಸಮಾಜವಾದಿ ಪಕ್ಷಗಳು ಅಥವಾ ಬಹುಜನ ಸಮಾಜ ಪಕ್ಷ ಅಥವಾ ನಮ್ಮ ಏನು ರಾಷ್ಟ್ರೀಯ ಸಮಾಜವಾದ ಪಕ್ಷ, ಇವರ ರಾಷ್ಟ್ರೀಯ ಜನತಾದಳ ಪಕ್ಷ, ಇವೆಲ್ಲನೂ ಕೂಡ್ಕೊಂಡು ಇವತ್ತು ಇವ್ರ ಪರಿಸ್ಥಿತಿ ಏನಾಗ್ಬೋದು, ಮೋಸ್ಟ್ಲಿ ಇವರು ಉಳಿತಾರೆ ಇತಿಹಾಸದಲ್ಲೇ ಅಂತ ಬಂದು ಹೋದರು. ಮುಲಾಯಂ ಸಿಂಗ್ ಯಾದವ್, ದೇವೇಗೌಡರು, ಜೊತೆಗೆ ಲಾಲು ಪ್ರಸಾದ್ ಯಾದವ್, ನಿತೀಶ್ ಕುಮಾರ್ ಅವರು, ಹಿಂಗೆ ಎಲ್ಲರೂ ಬಂದ್ರಪ್ಪ, ನಮ್ಮಲ್ಲಿ ಬಂದಿದ್ದರು ಅಂತ ಹೇಳೋದು ವಿನಃ ಇವತ್ತು ಅವರೆಲ್ಲರಿಗೂ ಇಡೀ ರಾಷ್ಟ್ರ ಮಟ್ಟದಲ್ಲಿ ಗೆಲ್ಲಿಸಿಕೊಡುವಂಥ ಶಕ್ತಿ ಇವತ್ತು ಉಳಿದಿಲ್ಲ.
ಹೀಗಾಗಿ ಇವರು ಎಷ್ಟು ವರ್ಷ ಬದುಕ್ತಾರೆ ಇನ್ನು ಬಾಳ್ತಾರೆ. ಅದರಲ್ಲೂ ಮೋದಿಯವರ ರಭಸದ ಒಂದು ವ್ಯಕ್ತಿತ್ವವನ್ನು ತಿಳಿದವ್ರಿಗೆ ಸಾಧ್ಯ ಇದೆ ಅಂತ. ಯಾಕಂದ್ರೆ ಸುಲಭದ ಕೆಲಸ ಅಲ್ಲ. ಈಗ ನಿಮ್ಗೆ ಹೇಳಿದಂಗೆ ಒಂಬಿಟ್ಟು ಹಲವು ಸಲ ಹೇಳಿದ್ದೀನಿ, RSSಗೆ ಮೈಯೆಲ್ಲ ಕೈ ಆಗಿದಾವೆ. ಹೇಳ್ತಾರೆ ಅವ್ರು ಬಾಯಿರ ನಾವು ಸಾಂಸ್ಕೃತಿಕ ಸಂಘಟನೆ ಅಂತೇಳಿ, ಬಟ್ ರಾಜಕೀಯ ಭಾಳ ಪ್ರಬಲರಾಗಿದ್ದಾರೆ. ಹೀಗಾಗಿ ಇಲ್ಲಿಯ ಈ ದೇಶದ ಪ್ರಾದೇಶಿಕ ಪಕ್ಷಗಳು ಮಂಡಲ್ ವರದಿಯ ಆಧಾರದ ಮೇಲೆ ಬೆಳೆದು ಬಂದಂಥ ಪಕ್ಷಗಳು, ಅವುಗಳ ಭವಿಷ್ಯ ಇನ್ನು ಸಮೀಪದಲ್ಲೇ ಇಲ್ಲ ಆಗ್ಬೋದು ಅಂತ. ಯಾಕಂದರೆ ಮಂಡಲ್ ವರದಿಯ ನೆಲೆಗಟ್ಟಿನಲ್ಲೇ ಇವತ್ತು ರಾಹುಲ್ ಗಾಂಧಿಯವರು ತಮ್ಮ ವಿಚಾರನ ಬಂದ್ ಮಾಡ್ಕೊಂಡಿದ್ದಾರೆ. ಮೊದಲಿನಂಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ, ರಿಜಿಡಿಟಿ ಇಲ್ಲ. ನಾವು ಎಲ್ಲ ನಮ್ಮೊಳಗೆ ತೊಳ್ತೀವಿ ಅನ್ನೋದು ದೊಡ್ಡ ಮನಸ್ಸಿಗೆ ಅಥವಾ ದೊಡ್ಡ ಮನಸ್ಸನ್ನು ಬೆಳೆಸ್ಕೊಂಡಿದ್ದಾರೆ. ಯಾಕಂದ್ರೆ ಹಿಂದುತ್ವಕ್ಕೆ ಪ್ರಬಲವಾಗಿ ವಿರೋಧ ನಿಲ್ಲುವುದು ಯಾವುದಪ್ಪ ಅಂತಂದ್ರೆ, ನೀವು ಈಗಾಗಲೇ ಹೇಳಿದಂಗೆ ಒಂಬಿಟ್ಟಲು ಸಲ ಈ OBC SC ST ಮತ್ತು ಮೈನಾರಿಟಿ ಸಂಘಟನೆ ಅದೇ ವಿಷಯವನ್ನು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅವರು ಜೋರ್ದಾರಾಗಿ ಮಣ್ಣಿ ಚುನಾವಣೆಯಲ್ಲಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಇದರಿಂದ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಇನ್ನು ಈ ಉಳಿದ ಪಕ್ಷಗಳು ಅಷ್ಟಕ್ಕಷ್ಟ ಅನ್ನುವಂಥ ಪ್ರಸಂಗ ಬಂದದ. ಇವರಿಗೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡುವಂಥ ಶಕ್ತಿನೂ ಉಳಿದಿಲ್ಲ. ಸಂಘಟನೆಯೊಳಗೆ ಬಿರುಕುಗಳು ಬಿಟ್ಬಿಟ್ಟಿದ್ದಾವೆ. ಯಾರನ್ನ ಯಾರು ನಂಬೋ ಸ್ಥಿತಿಯೊಳಗಿಲ್ಲ. ಎಲ್ಲರೂ ಒಂದಾದ್ರೆ ಸಂಘಟನೆ ಇಲ್ಲಂತಲ್ಲ. ಒಂದಾಗವ್ರು ಯಾರು? ಶಿವಸೇನೆ NCP ಮೇಲೆ ವಿಶ್ವಾಸ ಇಡೋದಿಲ್ಲ, NCP ಶಿವಸೇನೆ ಮೇಲೆ ವಿಶ್ವಾಸ ಇಡೋದಿಲ್ಲ, ರಾಜ್ ಠಾಕ್ರೆ ಅವರು ವಿಶ್ವಾಸ ಇಡೋದಿಲ್ಲ. ಇಲ್ಲಿ ಕರ್ನಾಟಕಕ್ಕೆ ಬಂದಪ್ಪ ಅಂತಂದರೆ JDS ಮೇಲೆ ಇವರು ವಿಶ್ವಾಸ ಇಡೋದಿಲ್ಲ, JDS ಎರಡು ಪಕ್ಷಗಳ ಮೇಲೆ ವಿಶ್ವಾಸ ಇಡೋದಿಲ್ಲ. ತೆಲಂಗಾಣಕ್ಕೆ ಹೋದ್ರೆ ಅಲ್ಲಿ ಚಂದ್ರಶೇಖರ್ ರಾವ್ ಅವರು ವಿಶ್ವಾಸ ಇಡೋದಿಲ್ಲ. ಪಿನರಾಯಿ ಹೋದರೆ ಅವರು ಅಷ್ಟೇ ನಾವು ಸಪ್ರೇಟಪ್ ಅನ್ನೋಂಥ ವಿಚಾರಧಾರೆ ಅವರು. ನೀವು ಮತ್ತು ಅದನ್ನೆಲ್ಲ ಬಿಟ್ಟು ಆಂಧ್ರಕ್ಕೆ ಬಂದರೆ ಅವರು ಹಾಗೇನ ತಮ್ಮ ಮನಸ್ಸು ಬಂದಂಗೆ ಒಮ್ಮೆ ಮೋದಿಯವ್ರ ಪರ ಇರ್ತಾರೆ, ಒಮ್ಮೆ ಮೋದಿಯವ್ರ ವಿರೋಧ ಇರ್ತಾರೆ. ವೆಸ್ಟ್ ಬೆಂಗಾಲ್ ಬಂದಾಗ ಅವ್ರು ನಮ್ಮದು ನಡೀಲಿ, ನಾನು ಹೆಡ್ ಅನ್ನುವಂಥ ತಲೆಯಿಲ್ಲದವ್ರಿಗೆ, ಮಮತಾ ಬ್ಯಾನರ್ಜಿ ಅವರಿಗೆ ನಮ್ಮನ್ನು ಬಿಟ್ಟರೆ ಮುಖ್ಯವಾಗಿ ಇದು ಪ್ರಧಾನಮಂತ್ರಿ ಆಗೋರು ಯಾರಿದ್ದಾರೆ ಅನ್ನೋಂಥ ಮಟ್ಟಿಗೆ ವಿಚಾರ ಮಾಡೋರಿದ್ದಾರೆ. ಹೀಗಾಗಿ ನಿತೀಶ್ ಕುಮಾರ್ ಅಂತ ಈಗಾಗಲೇ ಮೋದಿಯವ್ರ ಜೊತೆಗಿದ್ದಾರೆ NDAಯಲ್ಲಿ. ಇನ್ನು ಲಾಲು ಪ್ರಸಾದ್ ಯಾದವ್ ಅವರಂತೆ ಬಿಹಾರಕ್ಕೆ ಸೀಮಿತ. ಅವರು ಬಿಹಾರದ ಅಧಿಕಾರ ಹಿಡಿದು ಸುಲಭವಿಲ್ಲ. ಯಾಕಂದರೆ BJP ಪ್ಲಸ್ ನಿತೀಶ್ ಕುಮಾರ್ ಕೂಡಿದರೆ ಬಿಹಾರದ ಮತ್ತು ಅವರ ಸರ್ಕಾರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇತ್ತೀಚೆಗೆ ಪ್ರಕಾಶ್ ಕಿಶೋರ್ ಅಂತೇಳಿ PK ಅವರು ಸಾಕಷ್ಟು ಪ್ರಯತ್ನ ಮಾಡಿದರು. ಯಾಕೋ ಏನೋ ಸಂಘಟನೆ ಆಗ್ತಾಯಿಲ್ಲ ಅವ್ರದ್ದು. ಹೀಗೆ ಇಡೀ ರಾಷ್ಟ್ರ ತುಂಬ ದ್ವೀಪಗಳಾಗಿ ಉಳಿದಂಥ ಈ ಪ್ರಾದೇಶಿಕ ಪಕ್ಷಗಳು ಇನ್ನು ಮುಂದಿನ ದಿನದಲ್ಲಿ ಉಳಿತಾವೇನು ಅಂತ, ಇಂಡಿಯಾ ಗಟ್ಟಿಯಾಗಿ ಉಳಿತದೇನು ಅಂತೇಳಿ, ಸಂಘಟನೆ ಉಳಿತದೇನು ಅಂತೇಳಿ ದೊಡ್ಡ ಪ್ರಶ್ನೆ ಹುಟ್ಟಿದಾವೆ. ಮತ್ತು ನಾಳೆ ಆಯ್ಕೆ ಆಗ್ತಾರೇನಪ್ಪ ಇವರೆಲ್ಲರೂ ಅನ್ನುವಂಥ ಪ್ರಶ್ನೆ ಅದು. ಹೀಗಾಗಿ ಈಗ ಏನಿದು ದೇಶದ ಮಟ್ಟದ ವಿಚಾರ ಮಾಡಿದಾಗ ನೇರ ಎರಡು ಪಕ್ಷ ಉಳಿಯುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಒಂದು ಕಾಂಗ್ರೆಸ್, ಇನ್ನೊಂದು BJP. ಹೀಗಾಗಿ ಪ್ರಾದೇಶಿಕ ಪಕ್ಷಗಳು ಇನ್ನು ಮುಂದಿನ ದಿನದಲ್ಲಿ ನೋಡೋದಕ್ಕೆ ಸಿಗಲಿಕ್ಕಿಲ್ಲ ಅಂತೇಳಿ. ಯಾಕಂದ್ರೆ ಮೊದಲನೇ ಮೇಲಂದ್ರೆ ಎಲ್ಲರೂ ಒಬ್ಬರ ಮೇಲೆ ಒಬ್ರಿಗೆ ಅವ್ರಿಗೆ ವಿಶ್ವಾಸ ಇಲ್ಲ, ಒಬ್ಬರನ್ನೊಬ್ಬರು ಇನ್ನೊಬ್ರು ನಂಬೋದಿಲ್ಲ. ಇದು ಭಾಳ ಮಹತ್ವದ. ಎಲ್ಲರೂ ನಾನಾ ಲೀಡರಪ್ಪ, ನನಗೆ ದೊಡ್ಡ ಲೀಡರ್ ಯಾರೂ ಇಲ್ಲ ಅನ್ನುವಂಥ ಮನಸ್ಥಿತಿಯೊಳಗಿದ್ದಾರೆ. ಮಮತಾ ಬ್ಯಾನರ್ಜಿ ಅವ್ರನ್ನ ಸ್ವತಃ ಅವರಂಥ ಗಾಡ್ ಫಾದರ್ ಯಾರಿಲ್ಲ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾರೆ. ನಿತೀಶ್ ಕುಮಾರ್ ಅವರು ಹಂಗೆ ಅವ್ರನ್ನ ನಂಬೋದಿಲ್ಲ, ಅವ್ರು ವ್ಯವಹಾರ ಮಾಡೋದಿಲ್ಲ. ಲಾಲು ಪ್ರಸಾದ್ ಯಾದವ್ ಅಷ್ಟಕ್ಕಷ್ಟ, ತೇಜಸ್ವಿ ಯಾದವ್ ಅಷ್ಟಕ್ಕಷ್ಟ, ಅಖಿಲೇಶ್ ಯಾದವ್ ಅಷ್ಟೇ ಮಾತಾಡ್ತಾರೆ. ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿಬಿಡ್ತಾರೆ ಅಷ್ಟೇ. ಕೂಡಿ ಹೋಗುವಂಥ ಯಾವ ಲಕ್ಷಣ ಕಾಣ್ತಾ ಇಲ್ಲ. ಮೋಸ್ಟ್ಲಿ ಇಂಡಿಯಾ ಸಂಘಟನೆ ಇದು ಕೊನೆ ಆಗೋ ಸಮಯ ಬಂತೇನೋ ಅಂತೇಳಿ ಕಾಲದ ಅನಿವಾರ್ಯತೆಯಿಂದ ಈ ಇಂಡಿಯಾ ಸಂಘಟನೆ ಮೋಸ್ಟ್ಲಿ ಇನ್ನು ಇಲ್ಲಾಗೋ ಸಮಯ ಬಂದದಂತ ಅನ್ನಿಸ್ಲಿಕ್ಕತ್ತದ. ಏನೋ ಆಗಲಿ, ಇಂಡಿಯಾ ಸಂಘಟನೆ ಇದ್ದಿದ್ದು ಒಳ್ಳೇದಿತ್ತು ಅಂತ ಮನುಷ್ಯರು ಸಹಿತ ಕಾಲನ ಹೊಡೆತಕ್ಕೆ ಯಾರು ತರಲಿಕ್ಕೆ ಸಾಧ್ಯತೆ? ಯಾಕಂದರೆ ಅವ್ರಲ್ಲಿ ಒಕ್ಕಟ್ಟ ಇಲ್ಲ, ಮತ್ತು ತ್ಯಾಗ ಮನೋಭಾವ ಮೊದಲೇ ಇಲ್ಲ. ನಂದೇ ನಡಿಬೇಕು, ನಾನೇ ದೊಡ್ಡವರು ಅನ್ನುವಂಥ ಭಾವ ಭಾಳಷ್ಟು ಈ ವಿರೋಧಿ ಪಕ್ಷಗಳು ಇರೋದ್ರಿಂದಾಗಿ ಇವತ್ತು ಅವು ಪೂರ ಎಲ್ಲ ಏನಪ್ಪ ಅಂತಂದ್ರೆ ತಮ್ಮ ವ್ಯಕ್ತಿತ್ವವನ್ನು ತೋರಿಸಿಕೊಳ್ಳುವಲ್ಲೇ ಅಥವಾ ತಮ್ಮನ್ನು ತಾವು ಎತ್ತಿಕೊಳ್ಳುವಲ್ಲೇ ಸಾಧ್ಯ ಆಗ್ತಾ ಇಲ್ಲ. ಇದರಿಂದಾಗಿ ಒಟ್ಟಾರೆಯಾಗಿ ಮುಂಬರುವ ದಿನಗಳಲ್ಲಿ ಈ ಪ್ರಾದೇಶಿಕ ಪಕ್ಷಗಳ ಒಂದು ರೀತಿ ನಾಮಾವಶೇಷ ಆದರೂ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಯಾಕಂದರೆ ಕಾಲನ ಹೊರತ ಮುಂದೆ ಯಾರೂ ಇಲ್ಲ, ಮತ್ತು ಅವರಲ್ಲಿ ಹೊಂದಾಣಿಕೆಯೂ ಇಲ್ಲ. ನಮ್ಮ ಒಂದು ಹೊಂದಾಣಿಕೆ ಬರಬೇಕಾದ್ರೆ ತ್ಯಾಗ ಬೇಕಾಗ್ತದೆ. ತ್ಯಾಗ ಮನೋಭಾವ ಎಲ್ಲೂ ಕಾಣೋದಿಲ್ಲ. ಎಲ್ಲರೂ ರಾಜಕೀಯ ಮಾಡೋರನ್ನ ಯಾರಿಗೆ ಯಾಕೆ ನಾವು ರಾಜಕೀಯ ಮಾಡಬೇಕಂತೇಳಿ ಒಬ್ಬರ ಮೇಲೆ ಒಬ್ಬರು ಎತ್ತಿ ಕಟ್ಟಿದ್ರಿಂದಾಗಿನ ಇತಿಹಾಸದಲ್ಲೇ ಇಂಥ ಸಣ್ಣ ರಾಜ್ಯಗಳು ಇರೋದರಿಂದ ಈ ದೇಶ ಪರತಂತ್ರಗೊಳಗಾಯಿತು, ಬ್ರಿಟಿಷರ ಆಡಳಿತ ಒಳಗಾಯಿತು, ಇಸ್ಲಾಂ ಆಡಳಿತ ಒಳಗಾಯಿತು ಅನ್ನೋದು ನಾವು ಗಮನಿಸಬೇಕಾಗ್ಯದ.
ಇವತ್ತು ಅದ ನೇಚರ್ ನಮ್ಮ ರಾಜಕಾರಣಿಗಳಲ್ಲೇ ನಮ್ಮ ಹಿರಿಯರಲ್ಲಿ ಇರೋದರಿಂದ ಈ ರಾಜಕೀಯ ಪಕ್ಷಗಳು ಇವತ್ತು ಪ್ರಾದೇಶಿಕ ಪಕ್ಷಗಳು ಒಂದು ರೀತಿ ನಾಮಾವಶೇಷ ಆಗುವಂಥ ಸಮಯ ಬಂದದೇನು ಅಂತ ಅನಿಸ್ಲಿಕ್ಕೆ ನೋಡೋಣ ಏನಾಗ್ತದೆ ಜನರ ಮನುಷ್ಯಗೆ ಏನಂದ್ರೆ ಯಾರಿಗೆ ಗೊತ್ತು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಿರಣಿ ವಂದನೆಗಳು.